ಯಾಕೆ ಮಕ್ಳೆಲ್ಲ ಏನಾಗವ್ರೆ? ಮಕ್ಳು ಇಬ್ರು ಹೆಣ್ಮಕ್ಳಿದ್ರು. ಹಾ ಇಲ್ಲೇ ಸ್ವಂತ ಮನೆ ಹಾ ತೀರೋದ್ರು. ಗೂಡೆ ಆಟ ನಮ್ಮ ಬಾಳು ಯಾರ್ಯಾರ ಹಣೆ ಏನೇ ಹಾ ಇನ್ನೊಬ್ಬ ಮಗವನೇ, ಅವನ್ ನೋಡ್ಕೊಳಲ್ಲ ನನ್ನ. ಅವತ್ತಿನ ಕಾಲದಲ್ಲಿ ₹3 ಕೂಲಿ ಮಾಡಿ ಮಕ್ಳು ಸಾಕ್ತೆ. ಹಾ ಇವತ್ತಿನ ನೋಡಕಂದಲ್ಲಿ 2 ಹೆಣ್ಮಕ್ಳೇ ಇಲ್ಲ. ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ಅಯ್ಯೋ ನನ್ನ ಪ್ರೀತಿ ಶವ ಚಿತೆ ಏರುತ್ತಿದೆ. ಅಜಯ್ ನಮಸ್ಕಾರ, ನಿಮ್ ಹೆಸರು? ನನ್ನ ಹೆಸರು ಸಾವಿತ್ರಮ್ಮ ಅಂತ. ಸಾವಿತ್ರಮ್ಮ ಅಂತ. ಎಷ್ಟು ವರ್ಷದಿಂದ ಮಾಡ್ತಾ ಇದೀರಾ ಇಲ್ಲಿ? 40 ವರ್ಷದಿಂದ. 40 ವರ್ಷದಿಂದ. ಯಾಕೆ ಬಿಸಿಲು ಮಳೆ ಚಳಿ ಏನಿದ್ರು ಬಂದ್ ಕುತ್ಕೊಂಡ್ ಮಾಡ್ತಿರಲ್ಲ? ಯಾಕೆ ಮಕ್ಳು ಎಲ್ಲ ನೋಡ್ಕೊಳಲ್ವಾ? ಯಾಕೆ ಮಕ್ಳೆಲ್ಲ ಏನಾಗವ್ರೆ? ಮಕ್ಳು ಇಬ್ರು ಹೆಣ್ಮಕ್ಳಿದ್ರು. ಹಾ ಇಲ್ಲೇ ಸ್ವಂತ ಮನೆ ಹಾ ತೀರೋದ್ರು. ಓ, ಯಾಕೆ ಏನಾಗಿತ್ತು? ಒಬ್ಳು ಬೆಂಗಳೂರ ಫಿಲಮ್ಮಿ ಸೇರ್ಕೊಂಡಿದ್ಲಪ್ಪ. ಹಾ ಅವಳು ಮದ್ವಾಗಿತ್ತಿಲ್ಲ, 18 ವರ್ಷದ ಮಗಳು. ಹಾ ಅವಳು ತೀರೋಗಿ 22 ವರ್ಷ ಆಯ್ತು. ಹಾ ಇನ್ನು ದೊಡ್ಡ ಮಗಳು ಇಲ್ಲೇ 2 ಮನೆವೆ, ಇಂಕಲಲ್ಲಿ 4 ಮನೆವೆ. ಹಾ ಅವಳಿಗೆ ಒಡವೆ ದುಡ್ಡು ಎಲ್ಲ ನಿಸ್ಕೊಬಿಟ್ಟು ಹಾ ಮೋಸ ಮಾಡಿ ಹೊಟ್ಟೆಗೆ ಹಾಕಿ ಕಳ್ಳುಣ್ಣಾಗಿ ಸತ್ತೋದ್ಲು ದೊಡ್ಡ ಮಗಳು. ಹಾ ಇನ್ನೊಬ್ಬ ಮಗವನೇ, ಅವನ್ ನೋಡ್ಕೊಳಲ್ಲ ನನ್ನ. ನೋಡ್ಕೊಳಲ್ಲ. ನಿಮ್ಮ ಯಜಮಾನ್ರು? ಯಜಮಾನ್ರು ಅವ್ರು ತೀರೋಗ್ಬಿಟ್ಟವ್ರೆ. ಇಲ್ಲ, ಅವ್ರು ಕುಡ್ಕ ಅವ್ರು ಕುಡ್ಕ. ಅವ್ರ ಊರಲ್ಲೇ ಅವ್ರು. ಊರಲ್ಲಿ? ಆಗ ನೀವ್ ಒಬ್ಬರಿಗೆ ಮೈಸೂರಲ್ಲಿ ಊಟ ತಿಂಡಿ ಅಡ್ಗೆ ಎಲ್ಲ ನೀವೇ ಮಾಡ್ಕೊಳ್ಳೋದೆ? ನಾನೇ ಮಾಡ್ಕೊಳ್ಳೋದು. ಆ, ಈಗ ವ್ಯಾಪಾರ ಆದ್ರಾಯ್ತು ಎಷ್ಟಾಯ್ತದೆ ದಿನ ನಿಮ್ಗೆ ವ್ಯಾಪಾರ? ವ್ಯಾಪಾರ ಏನಾಗಲ್ಲ ಕಣವ ಈಗ. ಆಗ್ಲಾಗ ಆಗೋಳ ಚೆನ್ನಾಗದು ಹಿಂದೆ. ಆ, ಈ ಕೊರೋನಾ ಬಂತೊಟ್ಟಿಂದ ಅವಾಗಿಂದ ಅಷ್ಟಿಂದ. ಮತ್ತೆ ಜೀವನ ಹೆಂಗೆ ಇದ್ ಮಾಡ್ಕೊಯ್ತೀರಿ? ಇದ್ರಲ್ಲೇ ಮೇಟ ಮಾಡ್ತೀನಿ. ಆದ್ರೆ ಮಾಡ್ಕೊಳ್ಳೋದು, ಆದ್ರೆ ತಿಳ್ಕೊಳಗೋದು, ತಿಳ್ಕೊ ಬರೋದು. ಟಮಾಟನೇ ಕೇಳ್ತಾ ಇಲ್ಲ ನೋಡಿ, ಹಂಗೆ ಬಿದ್ದಾವೆ. ವ್ಯಾಪಾರನೇ ಆಯ್ತಿಲ್ಲ ಕಣವ. ಈಗ ವೇಸ್ಟ್ ಆದ್ರೆ ವೇಸ್ಟ್. ಎಷ್ಟೇ ಇಲ್ಲಿ ಎಲ್ಲ ಕ್ಲೀನ್ ಮಾಡ್ತಾ ಇಲ್ವಾ? ಈಗಿನ ಪ್ರಪಂಚದವ್ರಿಗೆ ಏನ್ ಹೇಳ್ತೀರಿ ನಿಮ್ ಎಕ್ಸ್ಪೀರಿಯನ್ಸ್ ಅಲ್ಲಿ? ಅವ ಈಗಿನ ಕಾಲದಲ್ಲಿ ಹಿಂಗ್ ಕಾಲ ನಮ್ ತರ ಕಷ್ಟಪಟ್ಟು ಅನ್ನ ತಿನ್ನಲ್ಲ. ಅಲ್ಲಿ ನಾನ್ ಸತ್ಯನೇ ಹೇಳ್ತಾ ಇರೋದು. ನಿಜ. ಆಮೇಲೆ ಎಲ್ಲ ಸೋಕಿ ಜೀವನ ಮಾಡ್ಬೇಕಾದ್ರೆ ಎಷ್ಟ್ ಕಷ್ಟ ಗೊತ್ತಾ. ಅವತ್ತಿನ ಕಾಲದಲ್ಲಿ ₹3 ಕೂಲಿ ಮಾಡಿ ಮಕ್ಳು ಸಾಕ್ತೆ. ಇವತ್ತಿನ ನೋಡಕಂದಲ್ಲಿ 2 ಹೆಣ್ಮಕ್ಳೇ ಇಲ್ಲ. ಮಕ್ಳು ಇಲ್ಲ, ಈಗಿರೋ ಮಗನು ನೋಡ್ಕೊಳಲ್ಲ. ಅವ್ನ್ ನೋಡ್ಕೊಳ, ನಮ್ ತೊಲೆ ಬೇಕಾದ್ರೆ ಅಂತ ಮಗ. ಅವ್ನ ಊರ್ ಇಲ್ಲಿ 2 ಲಕ್ಷ ಸಾಲ ಮಾಡೋಗಿದ್ದ. ಇದ್ರೊಳಗೆ ಜೀವನ ಮಾಡಿ ತೀರಿಸ್ಕೊಂಡೆ. ಈಗ ಬಾಡಿಗೆ ಕಟ್ಕೊಂಡು ಇದ್ದೀನಿ ಕಣವ. ಬಾಡಿಗೆ ಮನೇಲಿ ಇದ್ದೀರಾ ನೀವು? ನಾನ್ ಬಾಡಿಗೆ ಮನೇಲಿ ಇರೋದು, ಸ್ವಂತ ಮನೆ ಇಲ್ಲ ನಂಗಿಲ್ಲಿ. ಊರಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಏನ್ ತಲೆ ಕೆಡ್ಸ್ಕೊಂಬೇಡಿ. ಜೀವನದಲ್ಲಿ ನೀವೆಲ್ಲ ನೋಡಿದೀರಾ. ನಿಮ್ಮಂಗ್ ಇರ್ಬೇಕು ಇದ್ರೆ. ಈಗಿನ ಕಾಲದವ್ರು ಸಣ್ಣ ಪುಟ್ಟದಕ್ಕೆಲ್ಲ ಹೋಗಿ ಸೂಸೈಡ್ ಮಾಡ್ಕೊಳ್ಳೋರು ಅವ್ರೆ. ಇವತ್ ನೀವ್ ಇಷ್ಟ ಕಷ್ಟ ಪಡ್ತಾ ಇದೀರಾ, ಹೆಂಗಿದ್ದೀರಾ? ಆಮೇಲೆ ಮೊಮ್ಮಗಳು ಗಂಡು ಸತ್ತೋದ, ಅವಳಿನ್ನು ಸತ್ತೋಯ್ತು. ಆಮೇಲೆ ಅವಳಿಗೆ 2 ಹೆಣ್ಮಕ್ಳು. ಅವಳಿಗೂ ತಲೆ ಕೆಡ್ಸಿ ನನ್ ಮೊಮ್ಮಗಳಿಗೆ 1 ಹೆಣ್ಣು 1 ಗಂಡು. ಒಬ್ಬ ಬರತ್ತ ಅಂತ ಮೊಮ್ಮಗ ಅನು ಅಂತ ಅವಳ ಹೆಸರು. ಅವಳು SSLC ಓದೋಳೆ. ಏನ್ ತಲೆ ಕೆಡ್ಸ್ಕೊಂಬೇಡಿ, ಆರಾಮಾಗಿ ದೇವ್ರ ನೋಡ್ಕಂತಾನೆ ಚೆನ್ನಾಗಿ ನಿಮ್ಮಂಗ್ ಇರ್ಬೇಕು, ಸ್ಟ್ರಾಂಗ್ ಆಗಿ. ಈಗಿನಿದ್ರವ್ರು ಗೈಸ್ ನೋಡಿದ್ರಲ್ಲ, ಇವಾಗ ತಾನೆ ಸಾವಿತ್ರಮ್ಮ ಅವ್ರದ್ದು ಲೈಫ್ ಸ್ಟೋರಿನ ಹೇಳ್ಕೊಂಡ್ರು. ಇವಾಗಿನ ಕಾಲದಲ್ಲಿ ನಾನ್ ನೋಡ್ದಂಗೆ 25 ವರ್ಷಕ್ಕೆನೆ ನನ್ ನೋಡಕ್ ಚೆನ್ನಾಗಿಲ್ಲ, ನನ್ ಬೆಳಗಿಲ್ಲ, ನನ್ನ ಹತ್ರ ಬೈಕ್ ಇಲ್ಲ, ಸ್ಕೂಟರ್ ಇಲ್ಲ, ಕಾರ್ ಇಲ್ಲ, ಅದಿಲ್ಲ ಇದಿಲ್ಲ ಅನ್ಕೊಂಡು IPL ಬೆಟ್ಟಿಂಗ್ ಆಡ್ಕೊಂಡು 25 ವರ್ಷಕ್ಕೆನೆ ಮನೆ ಮಠ ಎಲ್ಲಾನು ಬಿಟ್ಟು ಹೋಗಿ ಸೂಸೈಡ್ ಮಾಡ್ಕೊಂಡು ಜೀವನ ಹಾಳು ಮಾಡ್ಕೊಂತ ಇದೀರಾ. ಅಂತದ್ರಲ್ಲಿ ಇಂಥ ವ್ಯಕ್ತಿಗಳನ್ನ ನೀವು ನಿಜವಾಗ್ಲೂ ಇನ್ಸ್ಪಿರೇಷನ್ ಆಗಿ ತಗೊಬೇಕು. ಯಾಕಂತ ಅಂದ್ರೆ 40 ವರ್ಷದಿಂದ ತಳ್ಳಗಾಡಿಲಿ ಯಾರ್ದು ಸಪೋರ್ಟ್ ಇಲ್ದಾನೆ ಒಬ್ರೇನೆ ಅವರೇ ಅಡ್ಗೆ ತಿಂಡಿ ಊಟ ಎಲ್ಲಾನು ಮಾಡ್ಕೊಂಡು ಬಂದು ಇಲ್ಲಿ ಎಷ್ಟಾಗುತ್ತೆ ದಿನದಲ್ಲಿ ಅಷ್ಟನ್ನ ಮಾಡ್ಕೊಂಡು ಮನೆ ರೆಂಟ್ ಕಟ್ಕೊಂಡು ಇವತ್ತು ಜೀವನ ಸಾಗಿಸ್ತಾ ಇದ್ದಾರೆ ಗೈಸ್. ಹಾಗೆ ನನ್ನ ಚಾನಲ್ ಕೇರ್ ಆಫ್ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ಲೈಕ್ ಮಾಡಿ. ಇದೇ ತರ ಇನ್ಸ್ಪೈರಿಂಗ್ ವಿಡಿಯೋಸ್ಗಳನ್ನ ನಿಮ್ ಮುಂದೆ ತರೋಕೆ ನಮಗೂ ಸ್ವಲ್ಪ ಇನ್ಸ್ಪಿರೇಷನ್ ಸಿಗುತ್ತೆ. ಇವತ್ತಿನ ವಿಡಿಯೋನ ಈ ತರ ಶ್ರಮಜೀವಿಗಳಿಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಇಂಥವ್ರಿಗೆ ದೊಡ್ಡ ಸೆಲ್ಯೂಟ್. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್.